ನಾನು ಚಿತ್ರದುರ್ಗ ಜಿಲ್ಲೆಯ ಒಣಕೆ ಓಬವ್ವ ಸ್ಟೇಡಿಯಂನಲ್ಲಿ ಆರ್ಮಿಯಲ್ಲಿ ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆಗಿ ಹೈದರಾಬಾದ್ನಾಗೆ 18ನೇ ತಾರೀಕು ಅಕ್ಟೋಬರ್ 2003ರಿಂದ 26/2004 ಮಾರ್ಚ್ 2004ರವರೆಗೂ ಟ್ರೈನಿಂಗ್ ಮಾಡಿದೆ. ತದನಂತರ 2004 ಸೆಪ್ಟೆಂಬರ್ 26ರಿಂದ 2006 ಮೇ 10ನೇ ತಾರೀಕಿನವರೆಗೂ गुजरात दरंगदरा 44 फील्ड रेजिमेंट का साथ नौकरी किया. तदनंतर ಅಸ್ಸಾಂನಲ್ಲಿ 2006ರಿಂದ 2007ವರೆಗೂ, ಅದನಂತರ 2009ರವರೆಗೂ ಕಾಶ್ಮೀರ ಅನಂತನಾಗ್ ಡಿಸ್ಟಿಕ್ ಅಂದರೆ ಮಿನಿ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕಿಸ್ತಾನನೇ. ಅಲ್ಲಿ 2 ವರ್ಷ ನಾನು 36 RRನಲ್ಲಿ ನೌಕರಿ ಮಾಡಿದೆ. ಮತ್ತೆ 2009ರಿಂದ 2010ರವರೆಗೂ ಜಮ್ಮು ಸತ್ವಾರಿ ಚೌಕ್ ನನ್ನ ಪೇರೆಂಟ್ ಯೂನಿಟ್ ಆದ 44 ಫೀಲ್ಡ್ ರೆಜಿಮೆಂಟ್ನಲ್ಲಿ ನೌಕರಿ ಮಾಡಿದೆ. ಅದನಂತರ 2010 ಜೂನ್ 3ನೇ ತಾರೀಕಿಂದ 2020 ಮೇ 1ನೇ ತಾರೀಕಿವರೆಗೂ ನಾಗ್ಪುರ ಕಾಮ್ಟಿ ಎಂಬ ಪ್ಲೇಸ್ನಲ್ಲಿ 10 ವರ್ಷಗಳ ಕಾಲ ನೌಕರಿ ಮಾಡಿದೆ ಮಹಾರಾಷ್ಟ್ರದಲ್ಲಿ. ನಂತರ 2010 ಮೇ 1ನೇ ತಾರೀಕಿಂದ ಹಿಡಿದು 2026 ಏಪ್ರಿಲ್ 30ರವರೆಗೂ ರಾಜಸ್ಥಾನ ನಸೀರಾಬಾದ್ನಲ್ಲಿ ನನ್ನ ಸೇವೆ ಸಲ್ಲಿಸಿ ಬಂದೆ. ಟೋಟಲ್ ನಾನು 22 ವರ್ಷ 6 ತಿಂಗಳು 24 ದಿವಸ ನಾನು ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದೆ. ಈ 22 ವರ್ಷ 6 ತಿಂಗಳು 24 ದಿವಸದಲ್ಲಿ ನಾನು ಬಹಳ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಿದೆ. ಆದರೆ ನಾನು 2003ರಲ್ಲಿ ಸೇನೆಗೆ ಹೋಗೋ ಟೈಮ್ನಲ್ಲಿ ಅಳು ಬಂದಿತ್ತು. ಮನೆಯವರ ಸತ್ಯ ಎಲ್ಲರೂ ಅಳ್ತಿದ್ರು. ಬಂದಿರುವ ಕಾರಣ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ. ಆದ್ರೆ ನಾನು ನಿನ್ನೆ ಸೇನೆಯಿಂದ ನಿವೃತ್ತಿ ಹೊಂದಾಗ ನಾನು ಹತ್ತೆ. ಯಾಕೆಂದ್ರೆ ನಾನು 22 ವರ್ಷ 6 ತಿಂಗಳು 24 ದಿವಸದಲ್ಲಿ ಏನು ಸೇವೆ ಸಲ್ಲಿಸಿದನಲ್ಲ, ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ಮತ್ತು ನನಗೆ ಅನ್ನ ಕೊಟ್ಟದ್ದು ನನ್ನ ಇಂಡಿಯನ್ ಆರ್ಮಿ. ಅದನ್ನ ಬಿಟ್ಟು ಹೋಗ್ತಾನಲ್ಲ ಅಂತಂದು ನನಗೆ ಬಹಳ ದುಃಖ ಆಯಿತು. ಆದರೆ ಮನೆಯವರಿಗೆಲ್ಲರಿಗೂ ಖುಷಿ ಆಗಿದೆ. ಇಲ್ಲಿ ಊರಾಳರಿಗೆ ಮನೆಯವರಿಗೂ ನನಗೆ ಒಬ್ಬನಿಗೆ ಅಷ್ಟೇ ದುಃಖ ಆಗಿದೆ. ನಾನು ಎಕ್ಸೆಪ್ಟು ಮಾಡಿದ್ದಿಲ್ಲ, ನೀವು ಈ ಥರ ಪ್ರೋಗ್ರಾಮ್ ಮಾಡ್ತೀರಿ, ಈ ಥರ ನನ್ನ ವಿಜೃಂಭಣೆಯಿಂದ ಅಭಿನಂದನೆ ಮಾಡ್ತೀರಿ ಅಂತಂದು ಯಾವ ಕಾರಣಕ್ಕೂ ಊಹಿಸಿರಲಿಲ್ಲ. ನೀವು ಮಾಡಿರೋದನ್ನ ನಾನು ಸಾಯೋವರೆಗೂ ಇದನ್ನ ಮರೆಯೋದಿಲ್ಲ. ಅದೇ ಈ ಕಾರ್ಯಕ್ರಮ ಮಾಡಿದ್ದು ಮುಂದಿನ ಯುವ ಪೀಳಿಗೆಗೆ ಒಂದು ದಾರಿದೀಪವಾಗಲಿ ಅಂತಂದು ನಾನು ಆಶಿಸ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡ್ರಿ, ಯಾಕೆಂದ್ರೆ ನಾನು ಹಿಂದಿ ಮಾತಾಡಿ ಕನ್ನಡ ಒಂದು ಸ್ವಲ್ಪ ನನಗೆ ಬರ್ತಾ ಇಲ್ಲ. ತಮ್ಮೆಲ್ಲರಿಗೂ ವಂದಿಸಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ಇದ್ರ ಬಹಳ ಆಫೀಸರ್ಸ್ ತಮ್ಮ ಅಣ್ಣ ನಾವು ಯಾರು ಬರೋದಲ್ಲ ಅವರು. ಒಬ್ಬ ಸೈನಿಕ ಸೇನೆ ಸೇರಿದ ಅಂತ ಹೇಳಿದ್ರೆ ಒಂದ್ಸರಿ ಯುದ್ಧ ಮಾಡ್ಬೇಕಂತ ಇತ್ತು ನನ್ನ ಮನಸ್ಸಲ್ಲಿ ಇತ್ತು. ಆದ್ರೂ ನನ್ನ ಅವಕಾಶ ಇತ್ತು. ಕಾರ್ಗಿಲ್ ಹೋಗಿ 45 ದಿವಸ ಯುದ್ಧ ಮಾಡಿ ಬಂದೆ ನಾನು.
ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮ ಎದುರಿಗೆ ನಿಂತಿದ್ದೆ ನನಗೆ ಜೀವಂತವಾಗಿ. ಅದು ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಮಾಡಿದ ಪುಣ್ಯ ನಾನು ಎದುರು ನಿಂತೀನಿ. ಅದಕ್ಕೆ ಖುಷಿ ಆಗುತ್ತೆ ನನಗೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು 1998ರಲ್ಲಿ ಮಂಗಳೂರಲ್ಲಿ ಆರ್ಮಿ ಜಾಯ್ನ್ ಆಗಿ 2015 ಮಾರ್ಚ್ 31 17 ವರ್ಷ 16 ದಿನ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದೀನಿ. ಇವಾಗ ಪ್ರಸ್ತುತ ನಾನು ಬೆಂಗಳೂರು ಸಿಟಿಲಿ ಪೊಲೀಸ್ ಇಲಾಖೆಯಲ್ಲಿ ನೌಕರಿ ಮಾಡ್ತಾಯಿದ್ದೀನಿ. ನಮ್ಮ ಈ ಇವತ್ತು ಏನು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು, ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ಈ ಥರ ನಾವು ಕನಸಲ್ಲೂ ಸಹಿತ ನಾನು ಊಹಿಸಿರಲಿಲ್ಲ, ಈ ಥರ ಗ್ರಾಮಸ್ಥರು ನನಗೆ ಸನ್ಮಾನ ಮಾಡ್ತಾರೆ ಅಂತಂದೇಳಿ. ಅದು ಇವತ್ತು ನನಗೆ ನನಸಾಗಿದೆ. ಗ್ರಾಮದ ಎಲ್ಲ ಸದಸ್ಯರಿಗೂ ಎಲ್ಲ ಗ್ರಾಮಸ್ಥರಿಗೂ ನಾನು ಸಾಯೋವರೆಗೂ ಚಿರಋಣಿಯಾಗಿರುತ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಬಂದು ಆರ್ಮಿಯವರಿಗೆ ಇದೆಲ್ಲ ಸನ್ಮಾನ ಮಾಡೋದು ನಂಗೆ ತುಂಬ ಖುಷಿ ಆಗ್ತಿದೆ. ಏಕೆಂದರೆ ಹಳ್ಳಿಗಳಲ್ಲಿ ಆರ್ಮಿ ಅನ್ನೋದಕ್ಕಿಂತ ಜಾಸ್ತಿ ಮಿಲ್ಟ್ರಿ ಅಂತ ಹೇಳಿ ಅದು ಅವ್ರಿಗಿರೋದೇ ಗನ್ ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಸಾಯೋಕ್ಕೆ ಅಂತಲೇ ನಾನು ತುಂಬ ಕೇಳಿದ್ದೀನಿ. ನಂಗೆ ಇಲ್ಲಿಗೆ ಸಂಬಂಧ ಬಂದಾಗೂ ನಂಗೆ ತುಂಬ ನೆಗೆಟಿವ್ ಪಾಯಿಂಟ್ಸೇ ಜಾಸ್ತಿ ಬಂದಿದ್ದು. ಏನು ಕೊಟ್ರಿ, ಬೇರೆಯವ್ರಿಗೆ ಕೊಡ್ಬೋದಾಗಿತ್ತು, ಹಾಗೆ ಹೀಗೆ ಅಂತ. ಬಟ್ ನಾನು ಚಿಕ್ಕವಳಿದ್ದಾಗಿಂದಲೂ ನನಗೆ ಪೊಲೀಸವರು ಆರ್ಮಿಯವ್ರು ಕಂಡ್ರೆ ತುಂಬ ರೆಸ್ಪೆಕ್ಟ್ ಇತ್ತು. ನಂಗೆ ಆ್ಯಕ್ಚುಲಿ ಈ ಥರ ಗಂಡ ಇಲ್ಲ ಪತಿದೇವ ಸಿಕ್ಕಿರೋದು ತುಂಬ ಇದಿದೆ. ನಂಗೆ ತುಂಬ ಕಲ್ತಿದ್ದೀನಿ ಇವರಿಂದ. ಪಾಸಿಟಿವ್ ಥಿಂಕಿಂಗ್ ಆಗಿರಲಿ, ನಿಧಾನ ಗುಣ ಆಗಲಿ, ಎಲ್ಲ ಕಲ್ತಿರೋದು ಇವರಿಂದನೇ. ನಾನು ಕೂಡು ಕುಟುಂಬದಿಂದ ಬಂದು ಕೂಡು ಕುಟುಂಬದಲ್ಲೇ ಜೀವನ ಮಾಡ್ತಾ ಇರೋದು. ಹೊಂದ್ಕೊಂಡು ಹೋಗೋಕ್ಕೆ ಅದಕ್ಕೆಲ್ಲ ಇವರು ತುಂಬ ಸಹಾಯ ಮಾಡಿದ್ದಾರೆ. ಹಾಗೆ ಆರ್ಮಿಯವ್ರ ಹೆಂಡತಿ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಗ್ರಾಮದ ವತಿಯಿಂದ ಮತ್ತು ಅಕ್ಕಪಕ್ಕದ ಗ್ರಾಮದವರು, ನಮ್ಮ ಸಂಬಂಧಿಕರು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನಮಗಿಷ್ಟೆಲ್ಲ ಎಂಕರೇಜ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ನೀವು ಚಿಕ್ಕಿರಳ್ಳಿ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಮಾಡಿದ್ದೀರಾ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಮತ್ತೊಮ್ಮೆ ಎಲ್ಲ ಗ್ರಾಮಸ್ಥರಿಗೂ ಸಹ ಅಭಿನಂದನೆಗಳು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.